ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಸತ್ಯ ಗೊತ್ತಾಗೋಗಿದೆಯಾ ಜಯಶಂಕರ್ ಅವ್ರಿಗೆ? ಹಾಗಾದರೆ ಕೇಕ್ ಎಲ್ಲ ಸತ್ಯ ಹೇಳ್ಬಿಟ್ನಾ? ಮಾವಾಳಿಯನೇ ಸೇರಿಕೊಂಡು ಮಾನ್ಯತಾಗೆ ಭೂತ ಪ್ರೇತ ಬೆಳೆಸೋ ಭರ್ಜರಿ ಸರ್ಜರಿನ ಮಾಡ್ತಿದ್ದಾರ. ಆ ಕಡೆ ಒಂದು ಸತ್ಯ ರೆವೆಲ್ ಮಾಡ್ತಿದ್ರೆ ಚಾರು, ಈ ಕಡೆ ಮಾನ್ಯತಾ ಬಂಡವಾಳ ರೆವೆಲ್ ಆಗ್ತದ್ಯಾ? ಹಾಗಾದರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೇಕೆ ತನ್ನ ಅಣ್ಣನ ಜೀವದ ಬಡಿಸೋದ್ರಲ್ಲಿ ಪವಾಡನೆ ಮಾಡಿಬಿಡ್ತಾನೆ. ಕೇಕೆ ಆಡಿದೋ ಎಷ್ಟೋ ಮಾತುಗಳು, ಕೇಕೆ ಆಗಿರೋ ಬದಲಾವಣೆ ಅಣ್ಣನ ಮನಸ್ಸನ್ನು ತಟ್ಟೆ ಬಿಡುತ್ತೆ. ಸತ್ತೇ ಹೋಗ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ ಗುರುಗಳಿಗೆ ಶಾಕ್ ಆಗಿಬಿಡುತ್ತೆ. ಅಂಥ ಪವಾಡ ನಡೆದೋಗಿದೆ. ಹಾಗಿದ್ರೆ ಇಲ್ಲಿ ರಾಮಾಚಾರಿ ತನ್ನ ತಮ್ಮ ಬದಲಾಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದ. ಆ ಆಸೆಯಿಂದ ಫಲಿಸದೆ ತನ್ನ ತಮ್ಮ ಎದುರುಗಡೆ ಬಂದು ಬದಲಾಗಿದ್ದೀನಿ ಅಣ್ಣ ಏಳು ಅಂತಿದ್ದಾಗೆ ಅವನ ಕಣ್ಗಳಲ್ಲಿ ನೀರು ಹರಿತದೆ. ಈ ಒಂದು ಬೆಳವಣಿಗೆ ನೋಡಿದ್ದೆ ಕೇಕೆ ಗುರುಗಳಿಗೆ ಹೇಳ್ತಿದ್ದಾಗೆ ಗುರುಗಳು ನೋಡಿದ್ದೆ ನಾಡಿ ಮಿಡಿತ ವರ್ಕ್ ಮಾಡ್ತದೆ, ಇನ್ಕ್ರೀಸ್ ಆಗ್ತದೆ. ಇಲ್ಲಿ ತನಕ ನಾಡಿ ಮಿಡಿತ ಪಲ್ಸ್ ರೇಟ್ ಕಡಿಮೆ ಆಗ್ತಾನೆ ಹೋಗ್ತಿತ್ತು, ಆದರೆ ಈಗ ರಾಮಾಚಾರಿ ಸ್ಪಂದಿಸ್ತಿದ್ದಾನೆ ಅನ್ನೋದು ಅರ್ಥ ಆಗುತ್ತೆ. ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಕೇಕೆಯಲ್ಲಿ ಅಣ್ಣನ ಬದುಕಿಸಿ ನಾನು ಯಾವುದೇ ರೀತಿ ತೊಂದರೆ ಆಗದಾಗೆ ಪ್ರೊಟೆಕ್ಷನ್ ಕೊಡ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಜನಕ್ಕೆ ಗ್ರಹಚಾರ ಬಿಡಿಸೋದಿದೆ, ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಅಷ್ಟರಲ್ಲಿ ಚಾರು ಬಂದ್ಬಿಡ್ತಾಳೆ. ಚಾರು ಕಾಣ್ದಾಗೆ ಕೇಕೆ ಅಲ್ಲಿಂದ ಹೊರಡ್ತಾನೆ. ನಂತರ ಈ ಕಡೆ ಚಾರು ಗುರುಗಳ ಹತ್ರ ಕೇಳಿದಾಗ ಗುರುಗಳು ಸತ್ತೇ ಹೋಗ್ಬಿಟ್ಟಿದ್ದೆ ರಾಮಾಚಾರಿ, ನೀನು ಕರ್ಕೊಂಡು ಬಂದು ತಪ್ಪು ಮಾಡಿಬಿಟ್ಟೆ ಅಂದ್ಕೊಂಡೆ, ಹೇಗಮ್ಮ ನಿನಗೆ ಈ ವಿಷಯ ಹೇಳೋದು ಅನ್ಕೋತಿದ್ದೆ ಅಂತಿದ್ದಾಗೆ ಚಾರು ಕಣ್ಗಳಲ್ಲಿ ನೀರು ಹರಿತದೆ. ಕೈ ಚೆಲ್ಬಿಟ್ರಲ್ಲ ಗುರುಗಳು ಅಂತ. ಆದರೆ ಪವಾಡ ನಡೆದು ತಮ್ಮ ರಾಮಾಚಾರಿ ತಮ್ಮ ಬಂದಿದ್ದೆ ಪವಾಡ ಮಾಡಿಬಿಟ್ಟ ಅಂತಾರೆ. ಏನಾಯಿತು ಗುರುಗಳೇ ಅಂದಾಗ ಕೃಷ್ಣ ಅಂತೆ ರಾಮಾಚಾರಿ ತಮ್ಮ ಬಂದಿದ್ದಾಗ ಏನು ಹೇಳಿದ್ನೋ ಏನೋ ಗೊತ್ತಿಲ್ಲ, ಸ್ಪಂದಿಸ್ದೇ ಇರೋ ರಾಮಾಚಾರಿ ಸ್ಪಂದಿಸ್ಬಿಟ್ಟ. ತಕ್ಷಣ ನೋಡಿದ್ರೆ ರಾಮಾಚಾರಿ ದೇಹ ಸ್ಪಂದಿಸ್ತಾ ಇದೆ. ಇವಾಗ ಹೋಪಿಂದ ಹೇಳ್ತಿದ್ದೀನಮ್ಮ, ನಿನ್ನ ಗಂಡನ ಪ್ರಾಣನ ಉಳಿಸ್ಕೊಡ್ತೀನಿ, ಆದರೆ ನಿನ್ನ ಕೆಲಸ ಕೂಡ ಇದೆ, ನೀನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ಈಗ ಮೈದ ನಿನ್ನ ಗಂಡನ ಜೀವನ ಎಚ್ಚರಿಸಿ ಹೋಗಿದ್ದಾನೆ, ನಿದ್ರೆಯಿಂದ ಆಚೆಗೆ ತಂದಿದ್ದಾನೆ. ಈಗ ನೀನು ಮತ್ತೆ ಅವನು ನಿದ್ರೆಗೆ ಜಾರ್ದಾಗೆ ನೋಡ್ಕೋಬೇಕು. ಅವನೇನಾದ್ರು ಮತ್ತೆ ಸ್ಲೀಪ್ ಡೀಪ್ಗೆ ಹೋಗ್ಬಿಟ್ರೆ ಖಂಡಿತ ಬದುಕಿಸೋದು ಕಷ್ಟ. ಅವನ ಬ್ರೈನ್ ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರೋ ರೀತಿ, ಸಕ್ರಿಯವಾಗಿರೋ ರೀತಿ ನೀನು ನೋಡ್ಕೋಬೇಕಮ್ಮ. ಪ್ರತಿಯೊಂದು ಮಾತಾಡ್ತಾರೋ ಅವನ ಬ್ರೈನನ್ನು ಆ್ಯಕ್ಟಿವ್ ಮಾಡಿಟ್ಟಿರು ಅಂತ ಹೇಳ್ತಾರೆ. ಸರಿ ಆಯಿತು ಗುರುಗಳೇ ಅಂತ ಹೇಳಿ ಅವಳು ಹೋಗ್ತಾಳೆ. ಇಲ್ಲಿ ಚಿಕಿತ್ಸೆಗೆ ಎಲ್ಲ ರೀತಿ ತಯಾರಿ ಮಾಡ್ಕೋತಿದ್ದಾರೆ. ಈ ಕಡೆ ರಾಮಾಚಾರಿ ಜೀವನದಲ್ಲಿ ನಡೆದಂಥ ಅವಳು ಮತ್ತು ರಾಮಾಚಾರಿ ಭೇಟಿ ಮಾಡಿದ್ದು ಹೇಗೆ, ಅವರಿಬ್ಬರ ನಡುವೆ ದ್ವೇಷ ಬಂದದ್ದು ಹೇಗೆ, ನಂತರ ರಾಮಾಚಾರಿನ ಸೋಲಿಸಬೇಕು ಅಂತ ಅಮ್ಮ ಮಗಳು ಆಡಿದ್ದ ಪ್ರತಿಯೊಂದು, ಜೊತೆಗೆ ಜಯಶಂಕರ್ ಅವರು ತಮ್ಮ ಮಗಳು ಸಂಸ್ಕಾರ ಕಲಿಬೇಕು ಅಂತ ಹೇಳಿ ರಾಮಾಚಾರಿ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟಿದ್ದು, ಅಲ್ಲೂ ಕೂಡ ಚಾರು ಸಂಸ್ಕಾರ ಕಲಿದೇ ಬಂದಿದ್ದು. ರಾಮಾಚಾರಿ ದ್ವೇಷಕ್ಕೋಸ್ಕರ ಅವಳು ಆಫೀಸಿಗೆ ಸೇರಿದ್ದು. ಆ ಆಫೀಸಲ್ಲಿ ರಾಮಾಚಾರಿಗೆ ಕೊಡಬಾರ್ದ ಹಿಂಸೆನ ಕೊಟ್ಟಿದ್ದು, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ದು. ಈ ಕಡೆ ಮಾನ್ಯತಾ ಅವರು ಕೇಳಿ ತಮ್ಮ ಮಗಳ ಪ್ರಾಣನ ಉಳಿಸ್ಕೊಂಡು ಬಂದಿದ್ದು. ನಂತರ ಯಾವುದೋ ಪ್ರಾಜೆಕ್ಟ್ ವಿಷಯವಾಗಿ ರಾಮಾಚಾರಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ, ಅದು ತನ್ನ ಅತ್ತಿಗೆ ಪ್ರಾಣ ಉಳಿಸ್ಬೇಕು ಅಂತ ಅದೇ ಆ ಪ್ರಾಜೆಕ್ಟ್ನೇ ಹಾಳು ಮಾಡಿದ್ದು. ನಂತರ ಅವರ ಅತ್ತಿಗೆ ಸಾವಿಗೆ ಕಾರಣ ಆಗಿದ್ದು. ನಂತರ ಕೇಳಿ ಮಾಡಿ ಎಷ್ಟೇ ಬೇಡ್ಕೊಂಡ್ರು ಕ್ಷಮಾಪಣೆ ಸಿಗದೇ ಇದ್ದಾಗ ಪ್ರತಿ ಬಾರಿ ಸಾರಿ ಕೇಳೋಕೆ ಚಾರು ಹೋಗಿದ್ದು. ಸಾರಿ ಕೇಳ್ತಾ ಅವಳು ಪ್ರೀತಿಯಲ್ಲಿ ಬಿದ್ದು ಹೋಗಿದ್ದು. ಆ ಪ್ರೀತಿನ ರಾಮಾಚಾರಿ ಒಪ್ಕೊಳ್ಳದೆ ಇದ್ದದ್ದು. ಆ ನಂತರ ಅವಳು ಕಣ್ಗಳಿಗೆ ಪೆಟ್ಟಾಗಿದ್ದಷ್ಟೇ ಅಲ್ಲ, ಇದೇ ಆಶ್ರಮಕ್ಕೆ ಕರ್ಕೊಂಡು ಬಂದು ರಾಮಾಚಾರಿ ಕಣ್ಗಳು ಬಳಸಿದ್ರು ಒಳಗಡೆ. ಈ ಕಡೆ ಚಾರು ನಂತರ ಹೇಳ್ತಾಳೆ ಒಂದು ಸತ್ಯ, ಅದು ರಾಮಾಚಾರಿಗೆ ಹಾಗೆ ಕಿವಿಗೆ ಹೋಗ್ತಾ ಇದೆ. ಇಲ್ಲಿ ರಾಮಾಚಾರಿ ನನಗೆ ಇದೆಲ್ಲ ಸತ್ಯ ಹೇಳಿದ್ದೀನಿ, ಎಲ್ಲ ಸತ್ಯ ಇದೆ, ಆದರೆ ಒಂದೇ ಸುಳ್ಳು ಹೇಳಿದ್ದೀನಿ, ಅದು ಒಂದೇ ಒಂದು ಸುಳ್ಳು ರಾಮಾಚಾರಿ, ಅದು ನಿನ್ನನ್ನು ಮದುವೆ ಆಗೋದಕ್ಕೆ, ನಿನ್ನನ್ನು ಕಳ್ಕೊಂಡ್ಬಿಡ್ತೀನಿ ಅಂತ ಈ ಒಂದು ಆಶ್ರಮದಲ್ಲೇ ನನಗೆ ಕಣ್ಣು ಬಂದಿತ್ತು. ಅಂದು ನೀನು ನನಗೆ ತಾಳಿ ಕಟ್ಟಬೇಕಾದ್ರೆ ನನಗೆ ಕಣ್ಣು ಬಂದಿತ್ತು ರಾಮಾಚಾರಿ, ಆದರೆ ನೀನು ಎಲ್ಲಿ ನನ್ನ ಮದುವೆ ಆಗೋದಿಲ್ವೋ ಅನ್ನೋ ಭಯಕ್ಕೆ ನಾನು ಕಣ್ಣು ಬಂದಿಲ್ಲ ಅಂತ ಸುಳ್ಳು ಹೇಳಿದೆ. ಅದಕ್ಕೋಸ್ಕರ ನೀನು ನನಗೆ ತಾಳಿ ಕಟ್ತೆ, ಆ ಸುಳ್ಳು ಬಿಟ್ಟರೆ ನೀನು ರಾಮಾಚಾರಿ ಹೇಳಿಲ್ಲ ನಾನು ಅಂತ ಹೇಳಿದಾಳೆ. ಈ ಒಂದು ಸತ್ಯ, ಇಷ್ಟು ದಿನ ಬಚ್ಚಿಟ್ಕೊಂಡಿದ್ದ ಸತ್ಯ ಅದೇ ಆಶ್ರಮದಲ್ಲಿ ಇವತ್ತು ಬಿಚ್ಚಿಟ್ಕೊಳ್ತು. ನಿದ್ರಾ ಮಂಪ್ರಲ್ಲಿ ಇರ್ತಕ್ಕಂಥ, ಸಾವಿನ ದವಡಿಯಲ್ಲಿ ಇರ್ತಕ್ಕಂಥ ಚಾರಿ ಕಿವಿಗಳಿಗೆ ಬಿದ್ದು ಬಿಡ್ತು. ಹಾಗಿದ್ರೆ ಇದು ಮತ್ತೊಂದು ಕತೆಗೆ ಮುನ್ನೋಡಿ. ರಾಮಾಚಾರಿ ಎಚ್ಚರ ಆಗ್ತಿದ್ದಾಗೆ ಚಾರುನ ಕ್ಷಮಿಸ್ತಾನ, ಅಥವಾ ಅದಕ್ಕೂ ಚಾರು ಸಾಕಷ್ಟು
ಅಡೆತಡೆಗಳನ್ನ ಸವಾಲುಗಳನ್ನ ಎದುರಿಸ್ಬೇಕಾಗತ್ತಾ ಅಂತ ಕಾದು ನೋಡಬೇಕಾಗಿದೆ. ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ಕೇಕೆ ಮಾನ್ಯತಾ ಗ್ರಹಚಾರ ಬಿಡಿಸೋಕೆ ಹೋಗಿದ್ದಾನೆ. ಅಲ್ಲಿ ಮಾನ್ಯತಾ ಇದು ಕೇಕಿನ ರಾಮಾಚಾರಿನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅಲ್ಲಿ ಕೇಕೆ ಕಾಲ್ ಮಾಡಿದಾಗ ಕೇಕೆ ಕೂಡ ಮಾತಾಡ್ತಾರೆ. ಆಗ ಗೊತ್ತಾಗ್ಬಿಡುತ್ತೆ ಎದುರುಗಡೆ ಇರೋದು ರಾಮಾಚಾರಿ ಅಂತ. ಇದೆಲ್ಲವೂ ಕೂಡ ಕೇಕೆ ಪ್ಲ್ಯಾನ್ ಆಗಿದೆ. ಇಲ್ಲಿ ಬಂದಿರೋದು ಕೇಕೆ, ಅಲ್ಲಿ ಮಾತಾಡಿದ್ದು ಕೇಕೆ ಆಲ್ರೆಡಿ ತನ್ನ ಫ್ರೆಂಡ್ಗೆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಟ್ಟು ಕಾಲ್ ಬಂದರೆ ಈ ರೀತಿ ಕಾಲ್ನ ರೆಕಾರ್ಡನ್ನು ಆನ್ ಮಾಡು ಅಂತ ಹೇಳಿರ್ತಾರೆ. ಅದೇ ರೀತಿ ನಡೆದಿರುತ್ತೆ. ಫೈನಲಿ ಮಾನ್ಯತಾ ರಾಮಾಚಾರಿ ಅಂದ್ಕೊಂಡು ನಡ್ಗೆ ಹೋಗ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಜಯಶಂಕರ್ ಬರ್ತಾರೆ. ಏನಿದು ರಾಮಾಚಾರಿ ಅಂದಾಗ ಅದು ಈ ಮನೆಯಲ್ಲಿ ಪೂಜೆ ಆಗಿದೆ, ಆದರೂ ಕೂಡ ಕೆಲವೊಂದು ಗಂಡಾಂತರ ಇದೆ, ಕಾಣಿಸ್ತಿರುವುದಿಲ್ಲ. ಅದು ದೊಡ್ಡ ಗಂಡಾಂತರ, ಅದಕ್ಕೆಲ್ಲ ಪೂಜೆ ಮುಟ್ಟಿಸ್ಬೇಕು, ಆಗ ತೊಲಗಿಸ್ಬೇಕು ಅಂತ ಮಾನ್ಯತಾಗೆ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಮಾನ್ಯತಾಗೆ ಅರ್ಥ ಆಗ್ತಿದೆ ತನಗೆ ಅಂತ ಬೆವತ್ಕೋತಿದ್ದಾರೆ. ನಂತರ ಈ ಕಡೆ ಜಯಶಂಕರ್ ಅವರು ಕೂಡ ಸರಿ ಆಯಿತು, ಪೂಜೆ ಮಾಡಿ, ಸ್ವಲ್ಪ ಕೂಡ ಉಳಿಬಾರ್ದು, ಆ ರೀತಿ ಎಲ್ಲ ತೊಲಗಿ ಹೋಗಬೇಕು ಅಂತಿದ್ದಾರೆ. ಈ ಕಡೆ ರಾಮಾಚಾರಿ ಕೂಡ ಖಂಡಿತ ಎಲ್ಲದಕ್ಕೂ ಕೂಡ ದೊಡ್ಡದಾಗಿ ಪೂಜೆ ಮಾಡೋಣ, ಅಂತಿಂಥ ಪೂಜೆ ಅಲ್ಲ, ಎಲ್ಲದರೂ ಅದು ಕಾವು ತಾಕಲೇಬೇಕು, ತಾಕಿಸ್ತೀನಿ, ಎಲ್ಲ ಪೂಜೆ ಮಾಡಿ ತೊಲಗಿಬಿಡ್ಬೇಕು, ಅದು ಆ ಥರ ಮಾಡ್ತೀನಿ ಅಂತ ರಾಮಾಚಾರಿ ಹೇಳ್ತಿದ್ದಾರೆ. ನಂತರ ಈ ಕಡೆ ಮಾನ್ಯತಾ ಅವರು ಹೌದೌದು ಪೂಜೆ ಮಾಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ರಾಮಾಚಾರಿ ಸತ್ಯ ಹೇಳಿಬಿಟ್ರೆ ನಿಜವಾಗ್ಲೂ ನನ್ನ ಜೈಲಿಗೆ ಹಾಕ್ಬಿಡ್ತಾನೆ ಅಂತ ಹೆದರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ರಾಮಾಚಾರಿ ಜಯಶಂಕರ್ ಅವರು ಆಡ್ತಿರೋ ಮಾತುಗಳನ್ನ ನೋಡ್ತಿದ್ರೆ ಮಾವಾಳಿಯನೇ ಸೇರಿಕೊಂಡು ಮಾನ್ಯತಾಗಿ ಬುದ್ಧಿ ಕಲಿಸ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಹಾಗಾದರೆ ಜೈ ಅವ್ರಿಗೂ ಗೊತ್ತಾಗಿದೆಯಾ? ಅದು ಗೊತ್ತಾಗಬೇಕು ಅಂದರೆ ಮುಂದಿನ ವೀಡಿಯೋಸ್ನ ನೋಡಬೇಕಾಗುತ್ತೆ. ಫೈನಲಿ ಇಲ್ಲಿ ಮಾನ್ಯತಾ ಗ್ರಹಚಾರ ಬಿಡಿಸೋಕೆ ಮಾವ ಅಳಿಯ ಸೇರಿಕೊಂಡು ಪೂಜೆ ಮಾಡ್ತಿರೋದಂತೂ ನಿಜ. ಹಾಗಾದರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.